ಗೆಳೆಯ, ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಒಬ್ಬ ಶಿಷ್ಯ ತನ್ನ ಗುರುವಿನ ಬಳಿ ಕೇಳ್ತಾನೆ, ಆ, ಗುರುಗಳೇ, ಈ ಗೆಲುವಿನ ಗುಟ್ಟೇನು ಅಂತ. ಅಂದರೆ ನಾನು ಗೆಲ್ಲಬೇಕು ಅಂದರೆ ಏನು ಮಾಡಬೇಕು, ಅದಕ್ಕೇನಾದರೂ ಸೂತ್ರ ಇದೆಯಾ ಅಂತ ಕೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಹಾಂ ಖಂಡಿತ ಇದೆ. ನೀನು ಬೆಳಗ್ಗೆ ನದಿ ಹತ್ರ ಬಂದುಬಿಡು, ಹೇಗಿದ್ದರೂ ನಾನಲ್ಲಿ ಸ್ನಾನ ಮಾಡಿ ಕೂತಿರ್ತೀನಿ, ನಿನಗೆ ಖಂಡಿತವಾಗ್ಲೂ ಹೇಳ್ತೀನಿ ಅಂತ ಹೇಳ್ತಾರೆ. ಬೆಳಗ್ಗೆ ಬೆಳಕರಿಯದೇ ಶಿಷ್ಯ ಕಾಯ್ತಾ ಇರ್ತಾನೆ. ಬೆಳಗ್ಗೆ ಹೋಗ್ತಾನೆ. ಗುರುಗಳು ನೋಡಿದ್ರೆ ಇನ್ನೂ ಸ್ನಾನನೇ ಮಾಡಿರೋದಿಲ್ಲ, ಹಾಗೆ ಕೂತಿರ್ತಾರೆ. ಗುರುಗಳು ಬಾ ಒಟ್ಟಿಗೆ ಹೋಗೋಣ ಅಂತ ಹೇಳಿ ನದಿಯ ಮಧ್ಯದವರೆಗೂ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ, ಆ ನೀರು ಸ್ವಲ್ಪ 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 ಅಂತ ಆ ಶಿಷ್ಯನ ತಲೆಯವರೆಗೆ ಬರುತ್ತೆ. ತಲೆಯವರೆಗೆ ಬರೋದನ್ನೇ ಗುರುಗಳು ಕಾಯ್ತಾ ಇರ್ತಾರೆ. ಕಾದು ಅವನ ತಲೆಯನ್ನು ಏನು ಮಾಡ್ತಾರೆ, ನೀರಿನ ಒಳಗೆ ಜೋರಾಗಿ ಅಮಕ್ತಾರೆ. ಒಂದು ನಿಮಿಷ ಆ ಶಿಷ್ಯ ಸುಮ್ಮನೆ ಇರ್ತಾನೆ. ನಂತರ ಅವನಿಗೆ ಸುಮ್ಮನಿರೋದಕ್ಕೆ ಆಗೋದಿಲ್ಲ, ಕೈಕಾಲೆಲ್ಲ ಅಲ್ಲಾಡಿಸೋದಕ್ಕೆ ಶುರು ಮಾಡ್ತಾನೆ. ಇನ್ನೇನು ಅವನಿಗೆ ಉಸಿರಾಡೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಾದ ತಕ್ಷಣ ಗುರುಗಳು ಅವನನ್ನು ಮೇಲೆ ಕೆತ್ತುತ್ತಾರೆ. ಹಾಗೆ ಎತ್ತಿದ ತಕ್ಷಣ ಶಿಷ್ಯ ಗುರುವಿನ ಮುಖವನ್ನು ನೋಡೋದಿಲ್ಲ, ಓಡಿ ಹೋಗ್ತಾನೆ ದಡದ ಕಡೆಗೆ. ಆಗ ಗುರುಗಳು ಬಂದು ಹೇಳ್ತಾರೆ, ಏನಾಯಿತು ಅಂತ. ಗುರುಗಳೇ, ನೀವು ಏನು ಮಾಡ್ತಿದ್ರಿ, ಇನ್ನು ಒಂದು ನಿಮಿಷ ಹೋಗಿದ್ರೆ ನನ್ನ ಪ್ರಾಣನೇ ಹೋಗಿಬಿಡ್ತಿತ್ತು ಅಂತ ಶಿಷ್ಯ ಹೇಳ್ತಾನೆ. ಆಗ ಗುರು ಹೇಳ್ತಾರೆ, ನಾನು ಹಾಗೆ ಉಸಿರು ಕಟ್ಟುವ ಪರಿಸ್ಥಿತಿನ ನಾನು ನಿನಗೆ ತೊಗೊಂಬಂದಲ್ಲ, ಆಗ ನಿಂಗೇನು ಅನ್ನಿಸ್ತು. ಗುರುಗಳೇ, ಆಗ ನನ್ನ ತಲೆಯಲ್ಲಿ ಏನೂ ಓಡ್ತಿರ್ಲಿಲ್ಲ ಗುರುಗಳೇ. ನನ್ನ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಒಂದೇ ವಿಷಯ, ಗುರುಗಳು ಬಿಟ್ಟ ತಕ್ಷಣ ನಾನು ಬೇಗ ಓಡಬೇಕು, ಅಂದರೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ನಾನು ಈ ನೀರಿನಿಂದ ಹೊರಗಡೆ ಬರಬೇಕು, ಅಷ್ಟೇ ನನ್ನ ತಲೆಯಲ್ಲಿದ್ದಿದ್ದು. ಹಾಗಾಗಿ ಇನ್ನು ಒಂದು ಕ್ಷಣ ಹೋಗಿದ್ರೂ ಸಹ ನಾನು ನನ್ನ ಶಕ್ತಿಯನ್ನೆಲ್ಲ ಹಾಕಿ ನಾನು ಅಲ್ಲಿಂದ ಹೊರ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದೆ ಅಂತ ಶಿಷ್ಯ ಹೇಳ್ತಾನಂತೆ. ಆಗ ಗುರುಗಳು ಹೇಳ್ತಾರಂತೆ, ಇದೇ ಗೆಲುವಿನ ಗುಟ್ಟು ಅಂತ. ಅಂದರೆ ನಾವು ಏನನ್ನಾದರೂ ಸಾಧನೆ ಮಾಡಬೇಕು, ಆ ಸಾಧನೆಯ ಗುರಿಯನ್ನು ಮುಟ್ಟಬೇಕು, ನಾನು ಗೆಲುವನ್ನು ಮುಟ್ಟಬೇಕು ಅಂದರೆ ಒಂದೇ, ನನ್ನ ಶಕ್ತಿ ಮೀರಿ ಪ್ರಯತ್ನಿಸಬೇಕು. ನನ್ನ ಕೈಲಿ ಆಗಲ್ಲ ಅನ್ನೋದು ಗೆಲುವಿನ ಗುಟ್ಟಲ್ಲ, ನನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತೀನಿ ಅಂತಿರಲ್ಲ, ಅದು ಗೆಲುವಿನ ಗುಟ್ಟು. ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಅವನು ನಾನು ಫಸ್ಟ್ ಕ್ಲಾಸ್ ಬರಲೇಬೇಕು, 85 ತೆಗಿಬೇಕು, 90 ತೆಗಿಬೇಕು ಅಂದರೆ ಅವನು ಎಷ್ಟು ಓದ್ತಾ ಇರ್ತಾನೋ ಅದಕ್ಕಿಂತ ಅತಿ ಹೆಚ್ಚಿನ ಶ್ರಮಪಟ್ಟು ಓದಬೇಕು, ಅಥವಾ ಅಭ್ಯಾಸವನ್ನು ಮಾಡಬೇಕು, ಆಗ ಮಾತ್ರ ಸಾಧ್ಯ. ಹಾಗೆ ಯಾವುದೇ ಗುರಿಯಾಗಲಿ ನಾವು ಪ್ರಯತ್ನ ಹೇಗಿರಬೇಕು ಅಂದರೆ ಛಲ ಬಿಡದ ಪ್ರಯತ್ನ, ಹಾಗೂ ನನ್ನ ಶಕ್ತಿ ಮೀರಿ ಅಂತಾರಲ್ಲ, ಆ ರೀತಿ ಪ್ರಯತ್ನಿಸಿದಾಗ ಮಾತ್ರ ಗುರಿ ತಲುಪೋದಕ್ಕೆ ಸಾಧ್ಯ. ಏನಂತೀರಾ? ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.